PPTV ನ್ಯೂಸ್ಗೆ ಸ್ವಾಗತ. ಮಂಡ್ಯ ನಗರದ ಹೊಳಲು ವೃತ್ತದಲ್ಲಿರುವ ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ ವತಿಯಿಂದ ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ ಕ್ಯಾನ್ಸರ್ ಜಾಗೃತಿ ಜಾಥಾ ಅಭಿಯಾನವು ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು. ಇದೇ ಸಂದರ್ಭದಲ್ಲಿ ಉಚಿತ ಥೆರಪಿ ಚಿಕಿತ್ಸೆಯ ಬಗ್ಗೆ ಜಾಗೃತಿ ಮೂಡಿಸುವ ಅಭಿಯಾನವು ಕೂಡ ಮಂಡ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ಆಯೋಜನೆಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಂದಾದರು. ಸಾಕಷ್ಟು ಫಲಾನುಭವಿಗಳು ಈ ಜಾಥಾದಲ್ಲಿ ಭಾಗಿಯಾಗಿದ್ದರು. ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ ಮೂಲಕ ಸಾಕಷ್ಟು ಜನರು BP, ಶುಗರ್ ಹಾಗೂ ಕ್ಯಾನ್ಸರ್ ಸೇರಿದಂತೆ ಇತರೆ ಥೆರಪಿಗಳ ಮೂಲಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳುತ್ತಿದ್ದಾರೆ. ನೀವು ನೋಡುತ್ತಿರುವ ದೃಶ್ಯ ಇದು ಫಲಾನುಭವಿಗಳು ಜಾಥಾದಲ್ಲಿ ಭಾಗಿಯಾಗಿದ್ದಾರೆ. ಕ್ಯಾನ್ಸರ್ ಬಗ್ಗೆ ಭಯ ಬೇಡ, ಕ್ಯಾನ್ಸರ್ ಬಗ್ಗೆ ಭಯ ಬೇಡ. ಅದೇ ತರ ಪ್ರತಿ ಕ್ಯಾನ್ಸರ್ಗೆ ಪೂರ್ಣ ವಿರಾಮ. ಪ್ರತಿದಿನ ವ್ಯಾಯಾಮ, ಕ್ಯಾನ್ಸರ್ಗೆ ಪೂರ್ಣ ವಿರಾಮ. ಪ್ರತಿದಿನ ವ್ಯಾಯಾಮ, ಕ್ಯಾನ್ಸರ್ಗೆ ಪೂರ್ಣ ವಿರಾಮ. ಪ್ರತಿದಿನ ವ್ಯಾಯಾಮ, ಕ್ಯಾನ್ಸರ್ಗೆ ಪೂರ್ಣ ವಿರಾಮ. ಅದೇ ತರ ಪ್ರತಿದಿನ ಗ್ರೀನ್ ಲೈಫ್ ಥೆರಪಿ, ಕ್ಯಾನ್ಸರ್ ಮುಕ್ತ ಮಂಡ್ಯ. ಪ್ರತಿದಿನ ಗ್ರೀನ್ ಲೈಫ್ ಥೆರಪಿ, ಕ್ಯಾನ್ಸರ್ ಮುಕ್ತ ಮಂಡ್ಯ. ಪ್ರತಿದಿನ ಗ್ರೀನ್ ಲೈಫ್ ಥೆರಪಿ, ಕ್ಯಾನ್ಸರ್ ಮುಕ್ತ ಮಂಡ್ಯ. ತಡೆಗಟ್ಟಿ ಕ್ಯಾನ್ಸರ್ ಅನ್ನು ತಡೆಗಟ್ಟಿ ಕ್ಯಾನ್ಸರ್ ಅನ್ನು ತಡೆಗಟ್ಟಿ ಕ್ಯಾನ್ಸರ್ ಅನ್ನು ತಡೆಗಟ್ಟಿ. ಹೊಳಲು ವೃತ್ತದಿಂದ ಹೊರಟ ಜಾಗೃತಿ ಜಾಥಾವು ಮಂಡ್ಯ ನಗರದ ಮೈಸೂರು ಬೆಂಗಳೂರು ಹೆದ್ದಾರಿಯ JC ವೃತ್ತದಲ್ಲಿ ಜಮಾವಣೆಗೊಂಡು ಮಾನವ ಸರಪಳಿ ನಿರ್ಮಿಸಿ ಅರಿವು ಮೂಡಿಸಿದರು. ಪ್ರತಿದಿನ ವ್ಯಾಯಾಮ, ಕ್ಯಾನ್ಸರ್ ಬಗ್ಗೆ ಭಯ ಬೇಡ, ಕ್ಯಾನ್ಸರ್ ಬಗ್ಗೆ ಭಯ ಬೇಡ. ತಂಬಾಕು ತೆಗೆಸಿ. ಗ್ರೀನ್ ಲೈಫ್ ಸೆಂಟರ್ನಲ್ಲಿ ಚಿಕಿತ್ಸಾ ಥೆರಪಿ ಪಡೆಯುತ್ತಿರುವ ಫಲಾನುಭವಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಾರ್ವಜನಿಕರ ಗಮನ ಸೆಳೆದಿದ್ದು ಹೀಗಿದೆ. ಮಂಡ್ಯ ಗ್ರೀನ್ ಲೈಫ್ ವತಿಯಿಂದ ಒಂದು ಕ್ಯಾನ್ಸರ್ ಮುಕ್ತ ಜಾಗೃತಿ ಮೂಡಿಸಲು ಸಾರ್ವಜನಿಕರಿಗೆ ಒಂದು ಜಾಥಾ ಇಟ್ಕೊಂಡಿದ್ದೀವಿ. ಆ ಜಾಥಾ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ತಿಳಿಸೋದೇನೆಂದರೆ, ನಾವು ಕ್ಯಾನ್ಸರ್ನ ತಡೆಯೋದಕ್ಕೆ ಹಲವಾರು ಕ್ರಮಗಳಿದೆ. ಅದನ್ನು ನಾವು ಏನು ಧೂಮಪಾನ ಮತ್ತು ಮದ್ಯಪಾನಗಳನ್ನ ಬಿಡಬೇಕು ಮತ್ತು ಪ್ರತಿನಿತ್ಯ ವ್ಯಾಯಾಮಗಳನ್ನು ಮಾಡಿಕೊಂಡು ಈ ಆಹಾರ ಪದ್ಧತಿಗಳನ್ನು, ಉತ್ತಮವಾದ ಆಹಾರ ಪದ್ಧತಿಗಳನ್ನು ನಾವು ತಗೊಂಡ್ರೆ ನಮ್ಮ ಆರೋಗ್ಯ ಯಾವುದೇ ಥರದ ಕಾಯಿಲೆಯಿಂದ ಬರ್ದಂಗೆ ನಾವು ಜಾಗೃತಿ ವಹಿಸ್ಬೋದು. ಮತ್ತು ಈ ಏನು ಲಕ್ವ ಹೊಡಿತದೆ, ಅವ್ರಿಗೆ ಕೈ ಕಾಲು ಅಂಗವಿನ್ನತೆ ಆಗಿರ್ತದೆ, ಅಂಥವರು ಕೂಡ ಇಲ್ಲಿ ಬಂದು ಉಚಿತವಾಗಿ ಈ ಥೆರಪಿನ ಪಡೆದ್ರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದಂಗೆ ಪೂರ್ಣ ಪ್ರಮಾಣದಲ್ಲಿ ವಾಸಿ ಆಗಿರುವಂಥವರು ಉಚಿತವಾಗಿ ವಾಸ ಮಾಡ್ಕೋಬೋದು. ಜನಗಳಿಗೆ ಗೊತ್ತಿಲ್ಲ ಇದು ಏನು ಅಂತ, ಏನೋ ಕರೆಂಟ್ ಕೊಡ್ತಾರೆ ಅಂದ್ಕೊಂಡ್ಬಿಡ್ತಾರೆ. ಆದರೆ ಈ ಪಂಚಕಲ್ಲನ ಥೆರಪಿಯಿಂದ ದೊಡ್ಡ ಕಾಯಿಲೆಗಳೆಲ್ಲ ಗುಣ ಆಗಿರುವಂಥ ನಿರ್ದೇಶನಗಳಿದೆ. ಆದ್ದರಿಂದ ಈ ಒಂದು ಸುವರ್ಣ ಅವಕಾಶಗಳನ್ನ ಉಚಿತವಾಗಿ ನೀಡ್ತಾ ಇರುವಂಥ ಈ ಸಂಸ್ಥೆಯ ಅವಕಾಶಗಳನ್ನ ಎಲ್ಲ ಮಂಡ್ಯ ಜಿಲ್ಲೆ ಎಲ್ಲ ಸಾರ್ವಜನಿಕರು ಬಂದು ಉಪಯೋಗ ಪಡೀರಿ. ಅದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎರಡು ಮಾತು. ಎಲ್ಲರಿಗೂ ಮಂಡ್ಯ ಜಿಲ್ಲೆಯ ಜನತೆಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಒಂದು ದಿನ ಏನು ನಾವು ಫೆಬ್ರವರಿ 4ನೇ ತಾರೀಕು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡಬೇಕಾಯಿತು. ನಿಯಮಿತವಾಗಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಜನರಿಗೆ, ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಕ್ಕಂಥ ಅತಿ ಮುಖ್ಯವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಗ್ರೀನ್ ಲೈಫ್ ಸಂಸ್ಥೆಯ ವತಿಯಿಂದ ನಾವು ಇವತ್ತು ಒಂದು ಕಾರ್ಯಕ್ರಮವನ್ನು ನಡೆಸ್ತಾ, ಈ ಒಂದು ಏನು ಕ್ಯಾನ್ಸರ್ ಅಂದರೆ ಅನಿಯಮಿತ ಜೀವಕೋಶಗಳ ಬೆಳವಣಿಗೆಯಿಂದ, ಅಂದರೆ ದೇಹದ ಯಾವುದೇ ಭಾಗದಲ್ಲಾಗಿ ಸಣ್ಣದಾಗಿ ಗಂಟು ಇರ್ಬೋದು ಅಥವಾ ಜಾಸ್ತಿ ಸೆಲ್ಸ್ಗಳು ಉತ್ಪತ್ತಿಯಾಗಿ ಈ ಒಂದು ಕ್ಯಾನ್ಸರು ಉದ್ಭವ ಆಗ್ತಕ್ಕಂಥದ್ದು. ಕಾರಣ ಏನು ಅಂದರೆ, ನಾವು ಮದ್ಯಪಾನ ಮತ್ತು ಧೂಮಪಾನವನ್ನು
ಹಾಗೂ ಮಾದಕ ವಸ್ತುಗಳನ್ನು ಬಳಕೆಯಿಂದ ಈ ಒಂದು ಕಾಯಿಲೆಗಳು ಜಾಸ್ತಿ ಆಡ್ತಕ್ಕಂಥದ್ದು ತಮ್ಮ ಸಾರ್ವಜನಿಕರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ಈ ತಂಬಾಕು ಇರ್ಬೋದು, ಮದ್ಯಪಾನ ಸೇವನೆ ಇರ್ಬೋದು, ಮಾದಕ ವಸ್ತುಗಳ ಸೇವನೆಯನ್ನು ನಾವು ನಿಯಂತ್ರಣದಲ್ಲಿಟ್ಟರೆ ನಾವು ಹೆಚ್ಚು ಕಡಿಮೆ ಒಂದು 50-60 ಭಾಗ ನಾವು ಕ್ಯಾನ್ಸರನ್ನು ತಡೆಗಟ್ಟಬೋದು. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಮಂಡ್ಯ ಜಿಲ್ಲೆ ನಮ್ಮ ಗ್ರೀನ್ ಲೈಫ್ ಸಂಸ್ಥೆಯಿಂದ ನಾವು ಏನು ಸಂಜೆ ವೃತ್ತದವರೆಗೆ ನಾವು ಜಾಥವನ್ನು ಮಾಡಿ ಹಲವಾರು ಸ್ಲೋಗಗಳನ್ನು, ಕ್ಯಾನ್ಸರ್ ಸ್ಲೋಗಗಳನ್ನು ನಾವು ಜನಗಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ಈ ಒಂದು ಕ್ಯಾನ್ಸರನ್ನು ನಾವು ತಡೆಗಟ್ಟತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದೀವಿ. ಮಂಡ್ಯ ಜಿಲ್ಲೆ ಜನತೆಗೆ ನಾನು ನಿವೃತ್ತ ಪೊಲೀಸ್ ಅಧಿಕಾರಿ ರಾಜ್ ಶೆಟ್ಟಿ ಅಂತ ನಾನು ಕೇಳ್ಕೊಳ್ಳೋದೇನೆಂದರೆ, ಈ ತಿಂಗಳು 4ನೇ ತಾರೀಕು ಕ್ಯಾನ್ಸರ್ ಮುಕ್ತ ದಿನವನ್ನು ಆಚರಣೆ ಮಾಡಿದ್ದು. ನಾವು ಈ ದಿನ ಗ್ರೀನ್ ಲೈಫ್ ಥೆರಪಿಯಿಂದ ಈ ಕ್ಯಾನ್ಸರ್ ಮುಕ್ತ ಜಾಥಾವನ್ನು ನಡೆಸಿ ಗ್ರೀನ್ ಲೈಫ್ ಥೆರಪಿ ಕೇಂದ್ರದಿಂದ ಸಂಜೆ ಸರ್ಕಲ್ ತನಕ ಜಾಥಾವನ್ನು ಮಾಡಿ ಜನರಿಗೆ ಅರಿವನ್ನು ಮೂಡಿಸಿ ನಾವು ಈ ಜಾಥಾವನ್ನು ಮಾಡಿದ್ದೇವೆ. ಗ್ರೀನ್ ಲೈಫ್ ಥೆರಪಿ, ಗ್ರೀನ್ ಲೈಫ್ ಸಂಸ್ಥೆ ಒಂದು ಸಾಮಾಜಿಕ ಕಳಕಳಿಯ ಸಂಸ್ಥೆಯಾಗಿದ್ದು, ಇದು ಸಾರ್ವಜನಿಕರಿಗೆ ಉಚಿತವಾಗಿ ಥೆರಪಿಯನ್ನು ನೀಡಿ ಅವರಿಗೆ ಇರುವಂಥ ದೇಹದಲ್ಲಿ ಇರುವಂಥ ನೋವುಗಳನ್ನು ವಾಸಿ ಮಾಡುವುದರಲ್ಲಿ ರೋಗಮುಕ್ತವನ್ನಾಗಿ ಮಾಡಿಕೊಳ್ಳಲು ಎಕ್ಸಸೈಸು ಮತ್ತು ಥೆರಪಿಯನ್ನು ಮಾಡಿ ಜನರಿಗೆ ಆರೋಗ್ಯವನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ. ಅದರಿಂದ ಮಂಡ್ಯ ಜಿಲ್ಲೆ ಜನತೆಯಲ್ಲಿ ಬಂದು ಅದನ್ನು ಸದುಪಯೋಗ ಪಡಿಸ್ಕೋಬೇಕೆಂದು ನನ್ನ ಕಳಕಳಿಯ ಮನವಿಯಾಗಿದೆ. ಆರೋಗ್ಯ ಉಳಿಸ್ಕೊಳ್ಳೋದಕ್ಕೆ ಮದ್ಯಪಾನ ಎಲ್ಲ ಬಿಡಬೇಕು, ತಂಬಾಕು ಬಿಡಬೇಕು, ಆರೋಗ್ಯ ಉಳಿಸ್ಕೊಳ್ಬೇಕು ಅಂತ ಕೇಳ್ಕೊತೀವಿ. ನಾವು ಅಡುಗೆಯಿಂದ ಬಂದಿರೋದು. ನನಗೆ ಸ್ಟ್ರೋಕ್ ಆಗಿತ್ತು. ಈ ಗ್ರೀನ್ ಲೈಫ್ ಬಂದಮೇಲೆ ಎಲ್ಲ ಸರೋಗೈತೆ, ಎಲ್ಲ ಆರಾಮಾಗಿ ಉಳಿಸ್ಬೋದು. ಎಲ್ಲ ಗ್ರೀನ್ ಲೈಫ್ ಬಂದು ತೆಲುಗು ತೆಗರಿ ಅಂತ ಕೇಳ್ಕೊತೀವಿ. ಹೊರಗಡೆ ಎಷ್ಟು ಮಾಡಿದ್ರೆ ಅದೇನು ಒಂದು 10-12 ಲಕ್ಷ 15 ಲಕ್ಷ ಗೊತ್ತಾಗುತ್ತೆ. ಈಗ ನಾವು ಯಾವ ಖರ್ಚಿಂದನೇ ಸರೋಗ್ತದೆ. ಕೈಯೆಲ್ಲ ಚೆನ್ನಾಗಿ ಬಂದ್ ಮಾಡ್ತಾರೆ. ಎಲ್ಲ ಕೈಯೆಲ್ಲ ಸರೋಗ್ತದೆ. ಮೊದಲು ಚೆನ್ನಾಗಿ ಮೊದಲು ಕೈ ಖರ್ಚು ಮಾಡಿ